ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗೆ ಅಧ್ಯಕ್ಷವನ್ನು ವಹಿಸಿರುವಂಥ ಶಿವಾನಂದ ತಗಡೂರವರೇ, ಉದ್ಘಾಟನೆ ಮಾಡಿರುವಂಥ ನಮ್ಮೆಲ್ಲ ಕೃಷಿ ಸಂಪುಟ ಸಚಿವರಾದ ಎನ್ ಚೆಲುವಯ್ಯ ಸ್ವಾಮಿಯವರೇ, ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಬಂದಿರುವ ಯು ಟಿ ಖಾದರ್ರವರೇ ಹಾಗೂ ಈ ಮಹಾರಾಷ್ಟ್ರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರೋನ್ಸ್ ಬಂಟ್ವಾಳ್ರವರೇ, ವೇದಿಕೆಯಲ್ಲಿ ಕುಳಿತಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಮುಂದೆ ಇರುವ ನನ್ನ ಮಿತ್ರರೇ ಹಾಗೂ ಪತ್ರಕರ್ತ ಮಿತ್ರರೇ, ತುಂಬ ಸಂತೋಷ ಆಗ್ತಾಯಿದೆ ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಿಂತ್ಕೊಂಡು. ಯಾಕೆಂದರೆ ಮಹಾರಾಷ್ಟ್ರ ಪತ್ರಕರ್ತರ ಸಂಘ ಉದ್ಘಾಟನೆ ಆದ ದಿವಸಗಳು ನಾನು ನಿಮ್ಮೊಟ್ಟಿಗಿದ್ದೆ. ಆ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸುವಂಥ ಅವಕಾಶವನ್ನು ನಿಮ್ಮ ಅಧ್ಯಕ್ಷರು ಹಾಗೂ ನೀವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಾ. ಆವತ್ತಿಂದ ಇವತ್ತಿಗೆ ನಿಮ್ಮೊಟ್ಟಿಗಿರಲು ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪತ್ರಕರ್ತರು ಇವತ್ತು ಸಮಾಜದಲ್ಲಿ ತುಂಬ ಗೌರವಾನ್ವಿತರು. ನಿಮಗೆ ಅನ್ನೋದು ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಚಿವರು ಮಾತಾಡಬೇಕು, ತುಂಬ ಚೆನ್ನಾಗಿ ಮಾತಾಡಿದರು. ಈ ಮಹಾರಾಷ್ಟ್ರದಲ್ಲಿ ನಾವು ಬಂದು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ. ಅದು ಅವ್ರಿಗೆ ಯಾವಾಗ ಗೊತ್ತಾಯಿತು? ಅದು ಗೊತ್ತಾಗೋದಾದ್ರೆ ನಿಮ್ಮಿಂದ ಗೊತ್ತಾಗಿದ್ದು. ಅದು ನೀವು ಮಾಡಿದ ಕೆಲಸ ಅಷ್ಟೇ ಅಲ್ಲ, ಇವತ್ತು ನಿಮ್ಮಿಂದ ಈ ಮಹಾರಾಷ್ಟ್ರದಲ್ಲಿ, ಈ ಮುಂಬೈಯಲ್ಲಿ ಒಳ್ಳೆಯ ನಮ್ಮ ಸಂಸ್ಕೃತಿ ಬೆಳೀತಾ ಇದೆ, ಸಂಸ್ಕಾರ ಬೆಳೀತಾ ಇದೆ, ನಮ್ಮ ಆಚಾರ ವಿಚಾರ, ನಮ್ಮ ಕರ್ನಾಟಕದಲ್ಲಿ ನಾವು ಅಲ್ಲಿಂದ ಇಲ್ಲಿ ಬಂದರೂ ನಮ್ಮ ಪ್ರತಿಯೊಂದು ಆಚಾರ ವಿಚಾರವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಆ ಮಾತಾಡುವ ಒಂದು ಪ್ರೋತ್ಸಾಹ ನಿಮ್ಮಿಂದ ಬರುತ್ತೆ. ಯಾಕೆಂದರೆ ನಾವು ಏನು ಮಾಡ್ತಿದ್ದೀವೋ ಅದು ಜನರು ಅಲ್ಲಿಗೆ ನೀವು ಮುಟ್ಟಿಸ್ತೀರಿ. ಆ ಮುಟ್ಟಿದ ತಕ್ಷಣ ಅವ್ರು ಮಾಡಿದಾರಲ್ಲ, ಹಾಗಾದರೆ ನಾವು ಮಾಡಬೇಕು. ಅವ್ರು ಅಲ್ಲಿ ಚೆನ್ನಾಗಿ ಆಗ್ತಿದೆಯಲ್ಲ, ನಾವು ಚೆನ್ನಾಗಿ ಮಾಡಬೇಕು. ಅವರು ಆ ರೀತಿ ಮಾಡಿದ್ರಲ್ಲ, ನಾವು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಮಾಡ್ಬೋದಾ? ಇಂಥ ಒಂದು ಉತ್ಸಾಹವನ್ನು ನಿಮ್ಮಿಂದ ಸಿಗ್ತಾ ಇದೆ. ಹಾಗಾಗಿ ನೀವು ಸಮಾಜಕ್ಕೋಸ್ಕರ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹಾಗಾದರೆ ನೀವು ಸಮಾಜಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡೋದಾದರೆ, ಸಮಾಜದ ಒಂದು ನಿಮ್ಮ ಕಡೆಗೆ ಏನಿರಬೇಕು, ಸಮಾಜ ನಿಮಗೇನು ಕೊಡಬೇಕು, ಸಮಾಜ ನಿಮಗೆ ಏನಾಗಬೇಕು. ನಾವು ರೋನ್ಸ್ ಬಂಟ್ವಾಳ ಯಾವತ್ತೂ ಮಾತಾಡ್ತಾ ಇರ್ತೀನಿ, ಪತ್ರಕರ್ತೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಷ್ಟ ಬಂದರೂ ಏನಾದರೂ ಅಗತ್ಯ ಇದ್ದರೆ ನಮ್ಮನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮೊಟ್ಟಿಗೆ ಇದ್ದೀವಿ, ನಿಮ್ಮೊಟ್ಟಿಗೆ ಇರ್ತೀವಿ. ನೀವು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀರಿ. ಈ ಸಮಾಜದೊಂದು ಋಣ ಇದ್ದೆ ನಿಮ್ಮೆಲ್ಲರಿಗೂ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ಏನೇ ರೀತಿಯ ಸಹಾಯ ಸಹಕಾರ ಬೇಕಾದರೆ ನಮ್ಮ ಹತ್ರ ಬನ್ನಿ, ನಮ್ಮ ಹತ್ರ ಮಾತಾಡಿ. ಇಷ್ಟೆಲ್ಲ ದೊಡ್ಡದು ಇವತ್ತು ನಮ್ಮ ಬಣ ಸಂಘದ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, ಬೆಲ್ಲೋ ಸಂಘ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಮುಂಬೈನಲ್ಲಿ 24 ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವೆ. ಅವರೆಲ್ಲ ಮೇಲೆ ತಂದು ನೀವು. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ನಿಮ್ಮ ಕಡೆಗೂ ಇದೆ. ಯಾವತ್ತೇ ಏನೇ ಆದರೂ ತುಂಬ ನಾವು ನಿಮ್ಮೊಟ್ಟಿಗೆ ಉದಿ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ನಮ್ಮ ಕರೆದು ಈ ಸಂದರ್ಭಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.